ಸಿಟಿ ರವಿ ಅವರು ಈ ಸಂದರ್ಭದಲ್ಲಿ ಇಂಥ ಘಟನೆಗಳನ್ನ ಖಂಡಿಸಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ್ರು. ಅವ್ರ ಜೊತೆಗೆ ಈ ಟೈಮ್ನಲ್ಲಿ ನಮ್ಮ ಪ್ರತಿನಿಧಿ ಪ್ರಮೋದ್ ಮಾತನಾಡ್ಸಿದ್ದಾರೆ ಕೂಡ. ಏನ್ ಹೇಳಿದ್ದಾರೆ ಸಿಟಿ ರವಿ ಬನ್ನಿ ಕೇಳೋಣ. ನೋಡಿ, ಈಗ ವಿಧಾನಸಭೆ ಮೊಗಸಾಲೆಯಿಂದ ವಿಧಾನ ಪರಿಷತ್ತಿನ ಮೊಗಸಾಲೆಗೆ ಹೋಗ್ತಿರೋ ಸಂದರ್ಭದಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ ನಡೆದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಹೇಳ್ಕೊಂಡು ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ವಿಧಾನಸೌಧಕ್ಕೆ ಬಂದು ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ ಶಾಸಕನಿಗೆ ರಕ್ಷಣೆ ಇಲ್ಲ ಅಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ, ಇಲ್ಲಿ 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 ಯಾವುದೇ ರೀತಿ ಶಾಸಕನಿಗೆ ರಕ್ಷಣೆ ಇಲ್ಲದೆ ಇರೋ ಪರಿಸ್ಥಿತಿ ಇದೆ. ಏನ ರಾಜ್ಯದ ಕಾನೂನು ಸುವ್ಯವಸ್ಥೆ ಇನ್ಯಾವುದಿದೆ ಅಂತ ಯೋಚನೆ ಮಾಡಬೇಕು. ನೀವು ಇಲ್ಲಿ ಬರ್ಬೇಕಾದ್ರೆ ಯಾರು ಹಲ್ಲೆ ಮಾಡುವಂತ ಪ್ರಯತ್ನ, ನಿಮ್ಮನ್ನು ಅಟ್ಯಾಕ್ ಮಾಡುವಂತ ಪ್ರಯತ್ನ? ನಾನು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರ ಜೊತೆ ಮಾತಾಡ್ಲಿಕ್ಕೆ ಅಂತ ಬಂದಿದ್ದೆ. ಅಲ್ಲಿಂದ ವಿಧಾನ ಪರಿಷತ್ತಿನ ಮೊಗಸಾಲೆಗೆ ಹೋಗೋ ಸಂದರ್ಭದಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಬಂದ್ರು, ಅವ್ಯಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಹೇಳ್ಕೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ಬಂದ್ರು. ಈಗಲೂ ಬರ್ತಾ ಇದ್ದಾರೆ ನೋಡಿ. ಈಗ ಕಾರ್ ಮೇಲೆ ಕೂಡ ದಾಳಿ ಆಯ್ತು. ನೀವು ಬರುವಂತ ಸಂದರ್ಭದಲ್ಲಿ ಕಾರಿಗೆ ದಾಳಿ ಮಾಡುವಂತ ಪ್ರಯತ್ನ ಆಯ್ತು. ಅದ್ರ ಬಗ್ಗೆ ತಾವೇ ದೂರ ಏನಾದ್ರು ಕೊಡ್ತಾ ಇದ್ದೀರಾ? ಅದಕ್ಕೆ ಸಂಬಂಧಪಟ್ಟಂತೆ ವಿಧಾನ ಸಭೆಯ ಪ್ರೊಮಿಸಸ್ ಆಗಿದ್ರಿಂದ ವಿಧಾನಸಭೆಯ ಸಭಾಪತಿಗಳಿಗೆ ದೂರು ಕೊಡ್ತೇವೆ. ಸರ್, ಆಮೇಲೆ ಈ ಒಂದು ಘಟನೆ ಸಭಾಪತಿಗಳಿರ್ಬೋದು ಅಥವಾ ಸ್ಪೀಕರ್ ಇರ್ಬೋದು, ಅವರ ವ್ಯಾಪ್ತಿಗೆ ಬರುವಂತದ್ದು. ಇಷ್ಟೊಂದು ಜನ ಹೊರಗಡೆ ಬರುವಂತ ವಿಚಾರಕ್ಕೆ ತಾವು ಬಿಜೆಪಿ ಯಾವ ರೀತಿ ನಿರ್ಧಾರ ಮಾಡ್ತಾ? ಇದಕ್ಕಾಗಿ ಪ್ರಚೋದನೆ ಮಾಡಬೇಕು ಅಂತಾನೆ ಗುಂಡಾಗಳನ್ನು ಕಳಿಸಿದ್ದಾರೆ. ಹೆದರಿ ರಾಜಕಾರಣ ಮಾಡೋನು ನಾನಲ್ಲ, ಹೆದರುವ ಅವಶ್ಯಕತೆನೂ ಇಲ್ಲ. ಈ ರೀತಿ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರೋದ್ರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ. ಈಗ ನೀವು ಇಲ್ಲಿ ಧರಣಿ ಕೂತ್ಕೊಂಡಿರೋದು ಯಾಕೆ? ತಾವೀಗ ಪ್ರತಿಭಟನೆ ಮಾಡ್ತಾರೆ. ಶಾಸಕನಾಗಿ ನನಗೇ ರಕ್ಷಣೆ ಇಲ್ಲದೆ ಇದ್ರೆ ಜನಸಾಮಾನ್ಯರಿಗೆ ಸರ್ಕಾರ ರಕ್ಷಣೆ ಕೊಡುತ್ತಾ? ಸರ್, ಈಗಾಗಲೇ ನೀವು ನಿರಂತರವಾಗಿ ಬೆಳಗ್ಗಿನಲ್ಲೂ ಕೂಡ ಹೋಗ್ತಾ ಇದ್ದೀರಿ. ಹೊರಗಡೆ ಹೋದಂತ ಸಂದರ್ಭದಲ್ಲಿ ಈ ರೀತಿ ಆಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ತಾವು ಈಗ ಮುಂದೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ಸ್ ಏನಾದ್ರು ರೈಸ್ ಆದ್ರೆ ಅದಕ್ಕೆ ಯಾರು ಕಾರಣ ಸರ್? ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಮುಖಾಮುಖಿ ದರ ಇದಕ್ಕೆ ಏನು ಪೂರ್ವಾಪರ ಯೋಚನೆ ಮಾಡ್ದಲೇನೆ ಸುಳ್ಳು ಆರೋಪ ಹೊರಿಸಿದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಅವರಿಗೆ ಯಾವುದೇ ಸಾಕ್ಷಿ ಸಬೂತು ಏನೂ ಇಲ್ಲದೆ ಇದ್ರೂ ಕೂಡ ಕುಮ್ಮಕ್ಕಾಗಿ ನಿಂತಿರ್ತಕ್ಕಂಥ ಎಲ್ಲರೂ ಕೂಡ ಕಾರಣಕರ್ತರಾಗ್ತಾರೆ. ಯಾರ್ಯಾರು ಕುಮ್ಮಕ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಕಾರಣ ಆಗ್ತಾರೆ. ಇಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಬಿಜೆಪಿ ಅವರಿಂದನೇ ಆಗ್ತಾ ಇರುವಂತದ್ದು, ಅವರು ಕೊಟ್ಟಿರುವಂತ ಹೇಳಿಕೆಗೆ ಕಾರಣ ಅಂತಿದ್ದಾರೆ. ಈಗ ಸುಳ್ಳು ಆರೋಪಕ್ಕೂ ಹೇಳಿಕೆಗೂ ಸಂಬಂಧ ಇರಬೇಕಲ್ಲ. ಎಲ್ಲಿ ಏನು ಹೇಳಿದ್ದೀನಿ ಅನ್ನೋದು ಗೊತ್ತಾಗಬೇಕಲ್ಲ, ಎಲ್ಲಿ ಹೇಳಿದ್ದೀನಿ ಅಂತ ಬೇಕಲ್ಲ. ಸರ್, ಫೈನಲಿ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ತಮಗೆ ಆತಂಕ ಇದೆಯಾ, ಭಯ ಇದೆಯಾ? ನಾನು ಏಕಾಂಗಿ ಆದ್ರೂ ಎದುರಿಸ್ತೇನೆ, ನಾನು ಹೆದರೋ ಪ್ರಶ್ನೆ ಇಲ್ಲ. ಕೊಲೆ ಮಾಡೋಕ್ ಪ್ರಯತ್ನ ಪಟ್ರು. ಸಿಟಿ ರವಿ ಅವರು ಮಾಡ್ತಾ ಇರುವಂತ ಆರೋಪ ಇದು. ನನ್ನನ್ನ ಕೊಲೆ ಮಾಡೋಕ್ ಪ್ರಯತ್ನ ಪಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅಂತ ಹೇಳ್ಕೊಂಡು ಬಂದಂತ ಮಂದಿ ನಿನ್ನನ್ನು ಕೊಲೆ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ನಾನು ಹೆದರೋ ಮಗ ಅಲ್ಲ, ನಾನು ಒಬ್ಬನೇ ಏಕಾಂಗಿಯಾಗಾದ್ರೂ ಎದುರಿಸ್ತೀನಿ. ಇದು ಸಿಟಿ ರವಿ ಅವರು ಸುವರ್ಣಸೌಧದ ಮೊಗಸಾಲೆಯಲ್ಲೇ ಕೂತು ಪ್ರತಿಭಟಿಸ್ತಾ ಇರುವಂತ ಸಂದರ್ಭದಲ್ಲಿ ಆಡ್ತಾ ಇರುವಂತ ಮಾತು.